ಮಕ್ಕಳು ಮರಿ ಎಲ್ಲ ಬಂದ್ರು ಇದ್ರಾಗ, ಫ್ಯಾಮಿಲಿ ಮೆಂಬರ್ಸ್. ಇದು ನೈತಿಕ ಕರ್ತವ್ಯಗಳು. ಆಮೇಲೆ ವಿ ಡ್ಯಾಶ್ read the holy books. We dash read the holy books and understand what is written. What is written? ಏನು ಬರೆಯಲ್ಪಟ್ಟಿದೆ ಅದನ್ನ ಓದಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇದು ನಮ್ಮ ಕರ್ತವ್ಯ. ಇದಕ್ಕೂ ಆನ್ಸರ್ ಯಾವುದು? ought to. ವಿ ಡ್ಯಾಶ್ ಇದು ಅರ್ಥ ಆಗ್ತಾ ಇದೆಯಾ ಸ್ನೇಹಿತರೆ? ಇನ್ನೊಂದು ಎಕ್ಸಾಮ್ ಅಲ್ಲಿ ಕೊಟ್ಟಿರೋದು, ಬರ್ಕೊಳ್ಳಿ. ದೇ ಡ್ಯಾಶ್ ಅಂಡರ್ಸ್ಟ್ಯಾಂಡ್. They dash understand the human values. ಹ್ಯೂಮನ್ ವ್ಯಾಲ್ಯೂಸ್ ಅಂದ್ರೆ ಮಾನವೀಯ ಮೌಲ್ಯಗಳು. ವ್ಯಾಲ್ಯೂಸ್ ಅಂತ ಕ್ಲೀನ್ ಆಗಿ ಕೊಟ್ಟಾಗ ಸ್ನೇಹಿತರೆ, ನಿಮ್ಮ ಆನ್ಸರ್ ಇದ್ ಬಿಟ್ರೆ ಬೇರೆದು ಯಾವುದು ಬರಬಾರ್ದು. ಯಾವುದು? ought to. ಏನ್ ಬರ್ಬೇಕದು? ought to ನೇ ಬರ್ಬೇಕು. ಆ ಟೆಕ್ಸ್ಟ್ ಬುಕ್ ಗಳನ್ನು ಓದ್ತಿರ್ಬೇಕಾದ್ರೆ ಈ ತರದ ಪದಗಳು ತುಂಬಾ ಸಿಗ್ತವೆ ನಿಮ್ಗೆ ಮುಂದೆ. ಅವುಗಳನ್ನ ಮಾರ್ಕ್ ಮಾಡಿ ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೋಬೇಕು. ಟೆಕ್ಸ್ಟ್ ಬುಕ್ ಗಳನ್ನ ಓದೋದು ಟೆನ್ಷನ್ ಆದ್ರೆ ಇವುಗಳನ್ನ ತಗೊಳ್ಳಿ. ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ವಿಕ್ರಮ್ ಡೈಜೆಸ್ಟ್. ಬೇರೆ ಗ್ರಾಮರ್ ಬುಕ್ ತಗೊಳ್ಳೋದು ಆಮೇಲೆ, ಮೊದಲು ಇವು ಬೇಕು ನಿಮ್ಮ ಹತ್ರ. ಈಗ ಓದಿದ್ದೇ ಬರಬೇಕು ಅನ್ನೋದಿದ್ರೆ ಇವುಗಳನ್ನ ಮೊದಲಿಂದ ಓದ್ಕೊಂಡ್ ಬನ್ನಿ. ಎಲ್ಲರೂ ಓದ್ದಂಗೆ ಓದ್ಬಾರ್ದು, ಡಿಫ್ರೆಂಟ್ ಆಗೇ ಓದ್ಬೇಕು. ನಿಮ್ಮ ಪ್ರಿಪ್ರೇಷನ್ ಬೇರೆ ಟೈಪ್ ಇರ್ಬೇಕು. ಜೀವನದಲ್ಲಿ ಸೋಲ್ ಒಪ್ಕೊಳ್ಳೇಬಾರದು. ನಿನ್ನೆ ಯಾರೋ ಮಾರ್ಕಸ್ ಸ್ಟೋನಿಸ್ ಅಂತೇಳಿ ಏನ್ ಆಡಿದವ ಮನುಷ್ಯ, ಚೇಸ್ ಮಾಡಿದ್ ನೋಡಿದಿರಿ ಅವ್ರು ಚೆನ್ನಾಗಿ. ಆ ನಮೂನಿ ಹಠ ಇರ್ಬೇಕು ಮನುಷ್ಯನಲ್ಲಿ. ಕ್ರಿಕೆಟ್ ಅಂದ್ರೆ ಹುಚ್ಚತನ. ನನಗೆ ಬಹಳ ಟೈಮ್ ಇಲ್ಲ ನೋಡಕ್. ಇಲ್ಲಿ ನಿಮ್ಮ ಹತ್ರ 7 ಮಠ ಇಲ್ಲೇ ಕುಂತ ಹೋಗ್ತೀನಿ, ಮನಿಗೆ ಹೋಗೋ ಮಠ ಅಂದ್ರೆ 8 ಆಕೈತಿ, ಮ್ಯಾಚ್ ಚಾಲು ಆಗ್ಬಿಟ್ಟಿರ್ತೇವಿ. ಆಮ್ಯಾಗ ಅವಳು ಅಡಿಗೆ ಮನೆಯಿಂದ ಕೂಗಾಡ್ತಾಳೆ ನನ್ನ ಹೆಂಡತಿ, ಅದ್ ತಗೊಂಬರ್ರಿ ಇದ್ ತಗೊಂಬರ್ರಿ, ಅದ್ ತಗೊಂಡೋಗ್ರಿ ಇದ್ ಇಡ್ರಿ ಅಂತೇಳಿ ಸಾಕಾಗ್ಬಿಡ್ತೈತಿ. 9-9:30 ಎಂಡಿಂಗ್ ಮ್ಯಾಚ ನೋಡಬೇಕು. ಮನಿ ಕೆಲಸನೂ ಮಾಡ್ಬೇಕಲ್ಲ, ಇಲ್ಲಾಂದ್ರೆ ಊರ್ ಬಿಟ್ಟು ಹೋಗ್ಬಿಡ್ತಾಳೆ ಆಕಿ. ನೀವೇ ಅಡಿಗೆ ಮಾಡ್ಕೊಂಡು ತಿನ್ರಿ ಅಂತೀವಿ. ಅದಕ್ಕೆ ಅವಳಿಗೂ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ಬೇಕಾಗ್ತದೆ. ಇಲ್ಲಿ ಸ್ಟೂಡೆಂಟ್ಸಿಗೆ ಕಂಟ್ರೋಲ್ ಮಾಡ್ತೀನಿ, ಮನ್ಯಾಗ ಅವಳನ್ನ ನನಗೆ ಕಂಟ್ರೋಲ್ ಮಾಡ್ಬಿಡ್ತಾಳೆ. ಏನು ಮಾಡೋಕ್ಕಾಗೋದಿಲ್ಲ ಬಾಯ್ಸ್, ಅದು ಫ್ಯಾಮಿಲಿ ಅಂತಾರೆ ಅದಕ್ಕೆ. ನೆಕ್ಸ್ಟ್ ಇದು ಬರ್ಕೊಂಡ್ರಮ್ಮ ಹೇಳ್ರಿ. ಈಗ ನೆಕ್ಸ್ಟ್ ಯಾವ್ದೈತಿ ಹೇಳ್ರಿ. ಎಲ್ಲಿ ಓದ್ತಿದ್ದವು? ಏನ್ ಮಾಡಿದ್ದೇನಾ? ಯೂಸ್ಡ್ ಟು ಅಂತ ಒಂದೈತಿ ಲಾಸ್ಟಿಗೆ. ಯೂಸ್ಡ್ ಟು ಅಂದ್ರೆ ನೀವು ನಿನ್ನೆ ಬರ್ಕೊಂಡಿದ್ದೇನು? ಮೊದಲು ಇದ್ದ ಅಭ್ಯಾಸಗಳು, ಪಾಸ್ಟ್ ಹ್ಯಾಬಿಟ್ಸ್. ಈಗ ಬಿಟ್ಟಿರ್ಬೇಕು ಅವರು, ಅಂತ ಹ್ಯಾಬಿಟ್ಗಳಿಗೆ ಪಾಸ್ಟ್ ಅಂತಾರೆ. ಬರ್ಕೊಳ್ಳಿ. ಹಿ ಯೂಸ್ಡ್. ನಾ ಆನ್ಸರ ಬರ್ಯಾಕತ್ತೀನಿ, ಹುಚ್ಚ ಹೇಳ್ರಿ. ಹಿ ಡ್ಯಾಶ್ ಸ್ಮೋಕ್ ಬಟ್
Now he doesn't. Now he doesn't. Now he doesn't. Omega. She dash read a lot, but now she just glances. ಮೊದಲು ಬಹಳ ಓದ್ತಿದ್ಲು, ಈಗ ಜಸ್ಟ್ ಗ್ಲಾನ್ಸ್ ಮಾಡ್ತಾರೆ. ಆ ಓದೋದನ್ನ ಬಿಟ್ಟಿದ್ದಾಳೆ ಅವಳು, ಅದೆಲ್ಲ ಇಲ್ಲಿ ಪ್ರಿಂಟ್ ಆಗಿ ಹೋಗ್ಬಿಟ್ಟಿದೆ. ಶಿ ಜಸ್ಟ್ ಗ್ಲಾನ್ಸಸ್. ದೇ ಡ್ಯಾಶ್ ಯೂಸ್ firewood, but now they use solar energy. ಮೊದಲು ಕಟ್ಟಿಗೆ ಉಪಯೋಗಿಸುತ್ತಿದ್ದರು, ಆದರೆ ಈಗ ಸೋಲಾರ್ ಎನರ್ಜಿ ಅಂದಾಗ ಈ ಹ್ಯಾಬಿಟ್ ಬಿಟ್ಟಿದ್ದಾರೆ ಅವರು. ಗೊತ್ತಾಗ್ಬಿಡುತ್ತೆ. ಯೂಸ್ಡ್ ಟು ಕೊಟ್ಟ ಅಂದ್ರೆ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ಇದು ಮೊದಲು ಇದ್ದ ಅಭ್ಯಾಸ, ಈಗ ಕಂಟಿನ್ಯೂ ಮಾಡುತ್ತಿಲ್ಲ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ಸ್? ದಿಸ್ ವೇ ಯು ಹ್ಯಾವ್ ಟು ರಿಮೆಂಬರ್. ಎಲ್ಲಿಂದ? ವಿಲ್ ಇಂದ ಹಿಡಿದು ಇಲ್ಲಿವರೆಗೆ. ಎಲ್ಲಿವರೆಗೆ? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಎಕ್ಸಾಮ್ ಅಲ್ಲಿ ಯಾವ್ದು ಕೊಟ್ಟಿದ್ದಾನೆ, ಒಂದೆರಡು ಕ್ವಶನ್ಸ್ ಕೊಟ್ಟಿರ್ಬೇಕು, ಬರ್ಕೊಳ್ಳಿ. fill in the blanks, fill in the blanks by using the correct, by using the correct helping verbs. ನಿನ್ನೆಂದನೂ ಕಲಿತಾ ಇದ್ದೀರಾ, ಇವತ್ತು ಒಂದು ಎರಡು ಕ್ವಶನ್ಸ್ ಕೊಡ್ತೀನಿ, ಕರೆಕ್ಟಾಗಿ ಆನ್ಸರ್ ಮಾಡಬೇಡಿ. ಕ್ವಶನ್ ನಂಬರ್ 1, would that I dash the CM of Karnataka. ಇದಕ್ಕೆ ವಾಸೋ ವೇರೋ. ನಾನು ಕರ್ನಾಟಕದ CM ಆಗಿರ್ತಿದ್ರೆ, ನೆನ್ನೆ ಹೇಳಿ ನಿಮ್ಗೆ, ವಾಕ್ಯ ಉಡ್ಡಿಂದ ಪ್ರಾರಂಭವಾದರೆ ಮುಂದಿರೋದು ಅಸಾಧ್ಯವಾದ ಹಾರೈಕೆ. ಅಸಾಧ್ಯವಾದ ಹಾರೈಕೆಗೆ ವಾಸ್ ಬರಲ್ಲ. ಆನ್ಸರ್ ಯಾವುದು? ಫೇರ್. ನೆಕ್ಸ್ಟ್ ಒನ್, ಎರಡನೇದು, ಶಿ ಟೋಲ್ಡ್ ಹಿಮ್, she told him that she dash get the job. Ladies and gentlemen,
What is your answer? ಪಾಪ ಇವತ್ತು ಬಂದವ್ರಿಗೆ ಬೇಡ, ನೀವು ನೆನ್ನೆಂದ ಕೇಳ್ತಾ ಇದ್ದೀರ ಪಾಠ. ಇಲ್ಲಿ ಏನಿದೆ? ಇದು ಇಂಡೈರೆಕ್ಟ್ ಸ್ಪೀಚ್. ಇದು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಇವು ಬರಬಾರ್ದು ಅಂತ ಹೇಳಿದ್ದೀನಿ ನಾನು. ಆನ್ಸರ್ ಯಾವ್ದು? ವುಡ್. ರೂಲ್ಸ್ ಓದ್ಕೊಂಡ್ಬರ್ರಿ ನಾಳೆ ಕರೆಕ್ಟಾಗಿ. ನಿನ್ನೆಯಿಂದ ಬರ್ಕೊಂಡಿದಿರಲ್ಲ ಆ ರೂಲ್ಸ್ ನಾಳೆ ಓದ್ಕೊಂಡ್ಬರ್ಬೇಕು. ನೀವೆಲ್ಲ ಓದ್ಕೊಂಡ್ಬರ್ತೀರಾ? ಸುಮ್ಮನೆ ಬರ್ಕೊಂಡು ಹೋದ್ರೆ ಉಪಯೋಗ ಇಲ್ಲ ವೀರೇಶ. ಓದ್ಬೇಕು, ನೆನ್ಪಿಟ್ಕೋಬೇಕಿಲ್ಲ. ಬರೀ ನಾವು ಬರಿತೀವಿ ಓದ್ತೀವಿ ಆ ನಡೆಯಂಗಿಲ್ಲ. ಅಪ್ಲೈ ಆಗ್ಬೇಕು. ರೂಲ್ಸ್ ಅನ್ನ ಅಪ್ಲೈ ಮಾಡೋದು ಕಲಿಬೇಕು. ಯು ಹ್ಯಾವ್ ಟು ಅಪ್ಲೈ ದ ರೂಲ್ಸ್, ದೆನ್ ಓನ್ಲಿ ಯು ಕ್ಯಾನ್ ಗೆಟ್ ದ ಆನ್ಸರ್. ಓಕೆ, ರೈಟ್. ಇನ್ನೊಂದು ತಗೊಳ್ಳಿ, ಮೂರನೇದು. ಐ ಆಮ್ ನಾಟ್ ಶ್ಯೂರ್ ಬಟ್ I dash try to attend the marriage. Attend the marriage. ಇದಕ್ಕೆ will ಕರೆಕ್ಟೋ shall ಕರೆಕ್ಟೋ? ನನಗೆ ಗ್ಯಾರಂಟಿ ಇಲ್ಲ ಅಂತ ಇದ್ದಾನೆ. ಯುವರ್ ಆನ್ಸರ್ ಇಸ್ ಶಾಲ್. ಯಾವುದು ಆನ್ಸರ್? ಒಂದು ಕ್ವಶನ್ ಗ್ಯಾರಂಟಿ. ಯಾವುದು? ಇದೇನಿದು? ಅಡ್ಜೆಕ್ಟಿವ್ಸ್. ಒಂದು ಮಾರ್ಕ್ ಕೇಳಬಹುದು, ಜಾಸ್ತಿ ಕೇಳೋದಿಲ್ಲ ಇದ್ರ ಬಗ್ಗೆ. ಒಂದೊಂದು ಮಾರ್ಕ್ ಬರ್ಬೋದು. ಆದ್ರೆ ಇದ್ರಾಗ ಒಂದು ಬ್ರಾಂಚ್ ಹಾಕೈತಿ. ಏನಿದು? ಡಿಗ್ರೀಸ್ ಅಂತ. ಇದ್ರ ಮೇಲೆ 2 ಮಾರ್ಕ್ಸ್ ಕೇಳ್ತಾನೆ ನಿಮ್ಮ ಎಕ್ಸಾಮ್ ಅಲ್ಲಿ. ಯಾವ್ದ್ರ ಮೇಲೆ? ಅಡ್ವರ್ಬ್ಸ್, ಅಡ್ಜೆಕ್ಟಿವ್ಸ್. ಇಲ್ಲಿ ನೋಡಿ, ಶಿ ಈಸ್ ಸೋ ಇದನ್ನ ಅಂಡರ್ಲೈನ್ ಮಾಡಿದ್ದಾರೆ. ಇದು ಏನು ಅಂತ ಕೇಳಿದಾನೆ. ಏನಿದು? ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್. He worked hard, so he got the job. ಇಲ್ಲಿ ಸೋ ಏನಾಗುತ್ತೆ? ಕಂಜಂಕ್ಷನ್ ಆಗುತ್ತೆ. ಒಂದೊಂದು ಪದ ಬೇರೆ ಬೇರೆ ಕಡೆ ಬೇರೆ ಬೇರೆ ಕೆಲಸ ಮಾಡ್ತವೆ, ಅವು ಗೊತ್ತಾಗಬೇಕು. ಅದು ಒಂದು ಆನ್ಸರ್ ಹೇಳಿದೆ, ಇದು ಆಗೋದಿಲ್ಲ. ಇವು 3ರಾಗ ಒಂದೈತಿ. ಈಗಾದ್ರೂ ಹೇಳ್ರಿ. ಡಿಗ್ರಿಯಲ್ಲಿ ಓದಿದ್ದೀರಾ ನೀವು? ಇಲ್ಲಂತಲ್ಲ. ಏನಪ್ಪ? ಅಡ್ಜೆಕ್ಟಿವ್. ನೀವಿಬ್ರು ಏನಂದ್ರಿ? ಅಡ್ವರ್ಬ್ ಅಂದ್ರಿ. ನೀವಿಬ್ರು ಅಡ್ವರ್ಬ್ ಅಂದ್ರಿ. ಒಬ್ರು ಅಡ್ಜೆಕ್ಟಿವ್ ಅಂದಾರೆ. ನೀವ್ರಿ
ಸರ ಏನ್ ಹೇಳಿ ಎಲ್ಲ ವಿಚಿತ್ರ ಕಾಣಕತ್ತಾವು. ಬಾಯ್ಸ್ ಹೇಳ್ಬಿಡ್ರಿ. ನಮ್ಮ ನಾಗರಾಜ್ ಅಲ್ಲ ನೀವ್ರಿ? ವಾಟ್ ಈಸ್ ಯರ್ ನೇಮ್? ಪರಶುರಾಮ್. ಹೇಳಿ ಪರಶುರಾಮ್. ನಂಗೆ ಪರಶುರಾಮ್ ಮ್ಯಾಗ ಬಹಳ ಇಂಟ್ರೆಸ್ಟ್ ಐತಿ, ಬಹಳ ಆಸೆ ಇಟ್ಕೊಂಡ ಪಾಪ ಹುಡುಗ. ಸರ್ ಕಲಿಬೇಕು ಅಂತವ್ರಿಗೂ ನಾ ಬಿಡುವುದೇ ಇಲ್ಲ ಯಾವ ಕಾರಣಕ್ಕೂ. ಪರಶುರಾಮ್ ಏನು ನಿಮ್ಮ ಆನ್ಸರ್ ಹೇಳಿ ಜೋರಾಗಿ. ನೀವು ಲಾಸ್ಟ್ ಹೇಳ್ಬಿಡ್ರಪ್ಪ 3 ಜನ. ಅಡ್ಜೆಕ್ಟಿವ್ನ ಅಡ್ವರ್ಬ್? ಇನ್ನೊಂದ್ಸರಿ. ಅಡ್ಜೆಕ್ಟಿವ್ನ ಅಡ್ವರ್ಬ್ ಎರಡರಾಗ ಒಂದ್ ಅನ್ನಕತ್ತಾರ ಅವ್ರು. ಈಗ ಜೋರಾಗ ಅನ್ನಕತ್ತಾರ ಸರ್ ಅಡ್ವರ್ಬ್ ಬರ್ಕೊಡ್ರಿ ಮುಗೀತು. ಸೊ ತೆಲುಗು ಅಲ್ಲಿ ಏನು ಹೇಳ್ತಾರೆ, ಅನುಮಾನಂ ಪೆದ್ದ ರೋಗಂ. ಎಂತ ರೋಗಂ? ಪೆದ್ದ ರೋಗಂ. ಬಾಗ್ಲೇದು. ತೆಲುಗು ಬರೋದಿಲ್ಲ ನನಗೆ. PUC ಅಲ್ಲಿ ಇದ್ದಾಗ ತೆಲುಗು ಮಾತಾಡೋಳು ನನ್ನ ಗರ್ಲ್ ಫ್ರೆಂಡ್ ಆಗಿದ್ಲು. ಸ್ವಲ್ಪ ಕಲ್ತ್ಕೊಂಡೆ ಅವಳ ಹತ್ರ. ಅವಳ PUC ಆದ್ಮೇಲೆ ಹೋದ್ಲು, ಎಲ್ಲಿ ಹೋದ್ಲು ದೇವರಿಗೆ ಗೊತ್ತಾ, ಮರ್ತ ಬಿಟ್ಟೆ ನಾನು. ಇದು ಅಡ್ಜೆಕ್ಟಿವ್ ಆಗಲ್ಲ, ಇದು ಅಡ್ವರ್ಬ್ ಆಗುತ್ತೆ. ಯಾಕೆ? ಒಂದು ಬ್ರೀಫ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ. ಯಾವ್ದ್ರ ಬಗ್ಗೆ? ಅಡ್ವರ್ಬ್ ಬಗ್ಗೆ. ಅದನ್ನ ನೆನ್ಪಿಟ್ಕೊಂಡ್ಬಿಡಿ ಕರೆಕ್ಟ್ ಆಗಿ. ಅದನ್ನ ನೆನ್ಪಿಟ್ಕೊಂಡ್ರಿ ಅಂದ್ರೆ ಇವುಗಳ ಬಗ್ಗೆ ಕ್ವಶನ್ಸ್ ಬಂದ್ರೆ ಈಸಿಯಾಗಿ ನೀವು ಗೆಸ್ ಮಾಡಬಹುದು. ಓಕೆ, ಮೊದಲು ಇದೇ ತಗೊಳ್ಳಿ. ಯಾವುದು? ಅದು ಗೊತ್ತಾದ್ಮೇಲೆ ಇದು ಗೊತ್ತಾಗತ್ತೆ ನಿಮ್ಗೆ. ಯಾವುದು? ಅಡ್ಜೆಕ್ಟಿವ್ಸ್ ಅಲ್ಲಿ ವಿಚಿತ್ರವಾದ ಕ್ವಶನ್ಸ್ ಬರ್ತವೆ. ಇಲ್ಲಿ ನೋಡಿ, ನೋ ಅದರ್ ಸಬ್ಜೆಕ್ಟ್ ಈಸ್ as interesting as mathematics in schools and colleges. Schools and colleges ಅಂತ ಕೊಟ್ನಪ್ಪ. ಇದು ಯಾವ ಡಿಗ್ರಿಯಲ್ಲಿದೆ ಅಂತ ಕೇಳ್ಬೋದು ನಿಮಗೆ. ಈ ಸೆಂಟೆನ್ಸ್ ಯಾವ ಡಿಗ್ರಿಯಲ್ಲಿದೆ ಅಂತ ಕೇಳ್ಬೋದು. ಅಥವಾ ಈ ಸೆಂಟೆನ್ಸ್ ಅನ್ನು ಕಂಪ್ಯಾರಿಟಿವ್ ಡಿಗ್ರಿ ಚೇಂಜ್ ಮಾಡಿದರೆ ವಾಕ್ಯ ಹೇಗೆ ಇರಬೇಕು ಅಂತ ಕೇಳ್ತಾನೆ. ಅಥವಾ ಇದನ್ನು ಸೂಪರ್ಲೇಟಿವ್ ಡಿಗ್ರಿ ಚೇಂಜ್ ಮಾಡಿದರೆ ವಾಕ್ಯ ಏನಾಗುತ್ತೆ ಅಂತ ಕೇಳ್ತಾನೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಇದು ಆಮೇಲೆ ಕಲಿಯೋಣ. ಮೊದಲು ಈ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ಯಾವುದು? ಅಡ್ವರ್ಬ್ಸ್. ಇದಕ್ಕೆ ಕನ್ನಡದಲ್ಲಿ ಕ್ರಿಯಾ ವಿಶೇಷಣ ಅಂತ ಕರೀತಾರೆ. ಬರ್ಕೊಳ್ಳಿ, ಅಡ್ವರ್ಬ್ಸ್. ಹೆಡಿಂಗ್ ಹಾಕೊಳ್ಳಿ, ಅಡ್ವರ್ಬ್ಸ್. ರೀಅರೇಂಜ್ಮೆಂಟು ಕಲಿಬೇಕು, ಇನ್ನೂ ಬಹಳ ಇಟ್ಟು ಕಲಿಯೋದು. ಅಡ್ವರ್ಬ್ಸ್ ಅಂತ ಹಾಕೊಳ್ಳಿ. ಅಡ್ವರ್ಬ್ಸ್ ಅಂತ ಬರ್ಕೊಂಡ್ರ ಇದು ಡೆಫಿನೇಷನ್ ಏನಪ್ಪಾ ಅಂತಂದ್ರೆ, ಕ್ರಿಯೆಯನ್ನು ವಿಶ್ಲೇಷಿಸುವ ಪದಗಳಿಗೆ ಕ್ರಿಯಾ ವಿಶೇಷಣ ಎನ್ನುತ್ತಾರೆ ಕನ್ನಡದಲ್ಲಿ. ಇಂಗ್ಲಿಷಲ್ಲಿ ಬರ್ಕೊಳ್ಳಿ, ಇಟ್ ಈಸ್ ಎ ವರ್ಡ್. ಇಟ್ ಈಸ್ ಎ ವರ್ಡ್. ಇಟ್ ಈಸ್ ಎ ವರ್ಡ್. It is a word which describes a verb. Describes a verb.
ಕ್ರಿಯೆಯನ್ನು ವಿಶೇಷಿಸುವ ಪದಗಳಿಗೆ ಕ್ರಿಯಾ ವಿಶೇಷಣ ಎನ್ನುತ್ತಾರೆ. ಕನ್ನಡದಲ್ಲೂ ಬೇಕಾದ್ರೂ ನೀವು ಬರ್ಕೋಬಹುದು, ಬೇಡ ಅಂತಂದ್ರೆ ಬಿಡಿ. ಕ್ರಿಯೆಯನ್ನು ವಿಶೇಷಿಸುವ ಪದಗಳಿಗೆ ಕ್ರಿಯಾ ವಿಶೇಷಣ ಎನ್ನುತ್ತಾರೆ. ಕ್ರಿಯೆಯನ್ನು ವಿಶೇಷಿಸುವ ಪದಗಳಿಗೆ ಕ್ರಿಯಾ ವಿಶೇಷಣ ಎನ್ನುತ್ತಾರೆ. adverb describes a ಏನದು ವರ್ಬ್. ಕ್ರಿಯೆಯನ್ನು ವಿಶೇಷ. ಇವುಗಳು 5 ಟೈಪ್ ಅದಾವ. ಎಷ್ಟು ಟೈಪ್ ಅದಾವ? ಇವು 5 ನೆನ್ಪಿಟ್ಕೋಬೇಕು. ಮೊದಲು adverb of manner. Second one, adverb of time. ಮೂರನೇದು adverb of place. ನಾಲ್ಕನೇದು adverb of degree. ಐದನೇದು adverb of frequency. ಐದನೇದು ಯಾವುದು? adverb of frequency. adverb of manner ಕ್ರಿಯೆಯು ಹೇಗೆ ನಡೆಯಿತು ಅಂತ ಹೇಳ್ತದೆ. ಹೇಗೆ. ಟೈಮು ಯಾವಾಗ, ವೆನ್. ಪ್ಲೇಸ್ ಈ ಪ್ರಶ್ನೆ ಉಂಟು ಮಾಡುತ್ತೆ, ವೇರ್. ಡಿಗ್ರಿ ಹೌ ಮಚ್, MUCH, ಹೌ ಮಚ್, ಯಾವ ಪ್ರಮಾಣದಲ್ಲಿ, ಎಷ್ಟು. ಡಿಗ್ರಿನಾಗ ನೋ ವರ್ಬ್, ವರ್ಬ್ ಇರಂಗಿಲ್ಲ. ಇದು ನೆನ್ಪಿಟ್ಕೊಳ್ಳಿ. ಶಿ ಈಸ್ ಸೋ ಬ್ಯೂಟಿಫುಲ್ ಅನ್ನಲ್ಲ ಅವಾಗಲೇ. ಬ್ಯೂಟಿಫುಲ್ ಈಗ ನೀವು ಅಡ್ಜೆಕ್ಟಿವ್ ಅಂದ್ರಿ ಪಾಪ, ವರ್ಬ್ ಇರಲ್ಲ ಅಲ್ಲಿ. ಕ್ರಿಯಾ ನಾಮ ವಿಶೇಷಣವನ್ನೇ ವಿಶ್ಲೇಷಿಸುವ ಪದಗಳಿಗೆ ಡಿಗ್ರಿ ಅಂತಾರೆ. ಹೌದಲ್ರಿ? ಇನ್ನೊಂದು ಯಾವುದು? ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಅಂದ್ರೆ ಆಫ್ಟರ್ ಹೌ ಲಾಂಗ್. ಆಫ್ಟರ್ ಹೌ ಲಾಂಗ್. ಏನಪ್ಪ? adverb ಆಫ್ ಡಿಗ್ರಿ ಅಂದ್ರೆ ಯಾವ ಮಟ್ಟಕ್ಕೆ, ಯಾವ ಮಟ್ಟಕ್ಕೆ. ಆಮ್ಯಾಗ ಪರಶುರಾಮ adverb ಆಫ್ ಡಿಗ್ರಿಯಾಗ ವರ್ಬ್ ಇರಂಗಿಲ್ಲ. ಈಗ ಇಲ್ಲೆಲ್ಲ ವರ್ಬ್ಗಳು ಬರ್ತಾವ. ಮ್ಯಾನರಿಗೂ ವರ್ಬ್ ಇರ್ತೈತಿ, ಟೈಮಿಗೂ ಇರ್ತೈತಿ, ಪ್ಲೇಸಿಗೂ ಇರ್ತೈತಿ, ಇದಕ್ಕೂ ಇರ್ತೈತಿ. ಡಿಗ್ರಿಗ ವರ್ಬ್ ಇರಂಗಿಲ್ಲ. ಏನು? ಪರ್ಶು, PARSHURAM. ಪರಶುರಾಮ್ ಈಸ್ ಸೋ ಹ್ಯಾಂಡ್ಸಮ್ ಅಂದ್ಕೊಟ್ಟ. ಇಲ್ಲಿ ವರ್ಬ್ ಕಾಣಕತ್ತೈತೆ ನಿಮ್ಗೆ? ಏನು? ಪರಶುರಾಮ್ ವರ್ಕ್ಸ್ ಹಾರ್ಡ್. ಇಲ್ಲಿ ವರ್ಕ್ಸ್ ಬಂತು.
ಇದು ಹಾರ್ಡ್ ಏನಕ್ಕೈತಿ? ಮ್ಯಾನರ್. ಪರಶುರಾಮ್ ವರ್ಕ್ಸ್ ನೌ ಅಂತ ಕೊಟ್ಟ. ನೌ ಅಂದ್ರೆ ಏನ? ಟೈಮ್. ಪರಶುರಾಮ ವರ್ಕ್ಸ್ ಅಟ್ ಧಾರವಾಡ ಅಂತ ಕೊಟ್ಟ. ಪ್ಲೇಸ್. ಪರಶುರಾಮ ವರ್ಕ್ಸ್ ಒಕೇಶನಲಿ. ಯಾವತ್ತಾದ್ರೂ ಒಮ್ಮೆ ಕೆಲಸ ಮಾಡ್ತಾನೆ. ಫ್ರೀಕ್ವೆನ್ಸಿ. ಮಜಾ ಐತದ್ ಕಲ್ತ್ರ. ಒಂದೊಂದ ಕಲಿತಾ ಹೋಗೋಣಲ್ಲ. ಏನ್ ಮಹಾ ಐತಿ ಕಲಿಯೋದು? ಇದನ್ನ ಕರೆಕ್ಟ್ ಆಗಿ ಕುಂದಿರ್ಸ್ಕೊಂಡ್ರಿ 1 ಮಾರ್ಕ್ ಗ್ಯಾರಂಟಿ ಆಗ್ಬಿಡ್ತೈತೆ ಎಕ್ಸಾಮ್ನಾಗ. ಒಂದಲ್ಲ, ಸೆಲೆಕ್ಷನ್ ಆಗೋದಕ್ಕೆ 0.01 ಬೇಕಾಕಿತ್ತು ಒಂದೊಂದ್ಸರಿ. ಕೆಲವೊಬ್ರು 0.01 ಇಂದ ಜಾಬ್ ಕಳ್ಕೊಂಡು ಸೀದಾ ಇದಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟವ್ರೆ. MH ಅಂದ್ರೆ ಮಹಾರಾಷ್ಟ್ರ ಅಲ್ಲ, ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟಾರ. ಎಷ್ಟು ಮಾರ್ಕ್ಸಿಂದ ಹೋಗಿತ್ತವ್ರ? 0.01. ಏನು ಎಕ್ದಮ್ ಶಾಕ್ ಆಗಿ ತೆಲಿನ ಬಂದಾಗ್ಬಿಡ್ತು. ಫೇಲ್ ಆದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸಿಂದ ಫೇಲ್ ಆಗ್ಬೇಕು. ಅಡ್ಡಾಡಿ ಹೇಳ್ಕೊಂಡು ಅಡ್ಡಾಡ್ಬೇಕು, ನಾನು 50 ಮಾರ್ಕ್ಸಿಂದ ಫೇಲ್ ಆಗೀನಿ. ನಾ 0.01 ಫೇಲ್ ಆಗೀನಿ ಅಂದ್ರೆ ಬಹಳ ಬೇಜಾರಾಗ್ಬಿಡುತ್ತೆ. ಈಗ ಇವು ಬರ್ಕೊಂಡ್ರಪ್ಪ, ಒಂದೊಂದೇ ತಗೊಳ್ಳಿ. ಮೊದಲು ಅಡ್ವರ್ಬ್ ಆಫ್ ಮ್ಯಾನರ್ ಅಂತ ಬರ್ಕೊಳ್ಳಿ ಸ್ನೇಹಿತರೆ. ಅಡ್ವರ್ಬ್ ಆಫ್ ಮ್ಯಾನರ್. ಅಡ್ವರ್ಬ್ ಆಫ್ ಮ್ಯಾನರ್ ಅಂತ ಬರ್ಕೊಳ್ಳಿ. ಇದಕ್ಕೆ ಒಂದು ಡೆಫಿನೇಷನ್ ಬರ್ಕೊಳ್ಳಿ. ದಿಸ್ adverb describes the manner of action. ಕನ್ನಡದಲ್ಲಿ ಕ್ರಿಯೆಯು ಹೇಗೆ ನಡೆಯಿತು. ಕ್ರಿಯೆಯು ಹೇಗೆ ನಡೆಯಿತು. ಕ್ರಿಯೆಯು ಹೇಗೆ ನಡೆಯಿತು. ಕ್ರಿಯೆಯು ಹೇಗೆ ನಡೆಯಿತು ಎನ್ನುವುದರ ಬಗ್ಗೆ ಹೇಳುತ್ತೇವೆ. ಯಾವುದು? ಮ್ಯಾನರ್. ಹೌ, ಹೇಗೆ. ಅಚ್ಚಾ, ಕ್ರಿಯೆಯು ನಡೆಯುವ ರೀತಿಗಳು ನೀವು ಹೇಳ್ತಾ ಬನ್ನಿ. ಆಲ್ಫಾಬೆಟಿಕಲಿ ಹೇಳಿ. ಎ ಇಂದ 2, ಬಿ ಇಂದ 2, ಸಿ ಇಂದ 2, ಡಿ ಇಂದ 2 ಹೇಳ್ತಾ ಬನ್ನಿ. ಎ ಇಂದ ಒಂದು ಅಡ್ವರ್ಬ್ ಆಫ್ ಮ್ಯಾನರ್ ಹೇಳಿ. ಕೋಪದಿಂದ ಮಾತಾಡೋದಕ್ಕೆ ಏನಂತಾರೆ? ಆಂಗ್ರಿಲಿ ಅಂತಾರೆ. ಏನಂತಾರೆ? LY ಬರುತ್ತೆ. ಇನ್ನೊಂದು ಹೇಳಿ ನೀವು. ತಕ್ಷಣ ಮಾತಾಡೋದಕ್ಕೆ ಏನಂತಾರೆ? ಯೋಚನೆ ಮಾಡದೇನೆ ಮಾತಾಡ್ತಾರಲ್ಲ, ಎ ಇಂದ. ಅಬ್ರಪ್ಟ್ಲಿ ಅಂತಾರೆ. ಏನಂತಾರೆ? ಬರ್ಕೊಳ್ಳಿ. ಎ ಇಂದ 2, ಬಿ ಇಂದ 2, ಬೋಲ್ಡ್ಲಿ, ಬ್ರೇವ್ಲಿ,
ಸಿ ಇಂದ ಕೇರ್ ಫುಲಿ, ಆಮೇಗ CALMLY ಕಾಮ್ಲಿ, ಡಿ ಇಂದ ಡೆಲಿಕೇಟ್ಲಿ, ಡೆಲಿಕೇಟ್ಲಿ, ಡೇರಿಂಗ್ಲಿ, ಡೇರಿಂಗ್ಲಿ. ನೀವು ಹುಡುಕ್ಬೇಕು ಸ್ನೇಹಿತರೆ, ಇಲ್ಲಿ ಸೈಡಿಗೆ ನಾನು ಡ್ಯಾಶ್ ಬಿಟ್ಟಿರ್ತೀನಿ, ನೀವು ಹುಡುಕ್ಬೇಕು. ಡೇರಿಂಗ್ಲಿ. ಹೇಳಿ ಪ್ರೇಮ ಅವರೇ, ಪ್ರೇಮ ಅಲ್ಲಮ್ಮ, ಶ್ರುತಿ ಅವರೇ ಹೇಳಿಮ್ಮ, ಈ ಇಂದ ಹೇಳಿ ಶ್ರುತಿ ಅವರೇ. ಪ್ರಭಾವಕಾರಿಯಾಗಿ, ಎಫೆಕ್ಟಿವ್ಲಿ, ಶಾಬಾಷ್ ಬಾಯ್ಸ್. ಈಗರ್ಲಿ, ಈಗರ್ಲಿ, ಈಗರ್ಲಿ ಹೇಳಿಮ್ಮ, ಹೇಳ್ತಾ ಬನ್ನಿ. ಏನು ಅನ್ನಕತ್ತಾರ ನಿಮ್ಮ ಫ್ರೆಂಡ್ ಶ್ರುತಿ ಅವರೇ? ಅವ್ರ ಹೆಸರೇನು ತಂಗಿ? ನಿನ್ನ ಹೆಸರೇನು? ಕೃತಿಕಾ. ವಾಹ್. ರುಚಿತಾ. ಓಕೆ, ಅಡ್ಡ ಹೆಸರು ರುಚಿತಾ. ಇಲ್ಲಿ ಅಡ್ಡ ಹೆಸರು ಇಲ್ವೇ? ನಮ್ಮ ಕಡೆ ಅಡ್ಡ ಹೆಸರು. ಆಯ್ತು, ರುಚಿತಾ ಅವರೇ ಹೇಳಿ. ಹೇಳ್ರಮ್ಮ, ಎಫ್ ಇಂದ ಹೇಳಿ. ವೆರಿ ಗುಡ್. ಫೇತ್ಫುಲಿ, ಫೇತ್ಫುಲಿ. ಎಫ್ ಇಂದ ಹೇಳಿ ಬಾಯ್ಸ್. ಕಮಾನ್ ಹೀರೋ ಹೇಳಿ. ಹೆಂಗದಾರ ನೋಡ್ರಿ ಹುಡುಗರು, ಹೀರೋಗಳು ಇದ್ದಂಗ ಅದಾರ, ಒಬ್ರಿಗಿಂತ ಒಬ್ರು. ಕಮಾನ್ ಹೇಳ್ರಿ. ನಮ್ಮ ಪರಶುರಾಮ್ ಹಿಂದದಾರ ಯಾರು? ರೋಹಿತ? ಪ್ರವೀಣ? ಪ್ರವೀಣ್, ಪ್ರವೀಣ್ ಹೇಳಿ. ಪ್ರವೀಣ್. ಎಫ್ ಇಂದ ಹೇಳಿ ಪ್ರವೀಣ್. ಪ್ರವೀಣ್ ಇಂದ ಹೇರ್ ಸ್ಟೈಲ್ ಭಾರಿ ಐತಿ. ಐ ಲೈಕ್ ಇಟ್ ಪ್ರವೀಣ್. ನೋಡ್ರಿ ನಂದು ಹೆಂಗೈತಿ ಹೇರ್ ಸ್ಟೈಲ್, ಎಲ್ಲ ಸಪಾಟ ಬಿಟ್ಟಿತ್ತು. ಪ್ರವೀಣ್ ಹೇಳೋದಿಲ್ಲ? ಎಫ್ ಇಂದ ಹೇಳ್ರಮ್ಮ. ಏನಪ್ಪ? ವೆರಿ ಗುಡ್. ಫ್ಯೂರಿಯಸ್ಲಿ. FURIOUSLY. ಎಫ್ ಆದ್ಮ್ಯಾಗ ಜಿ ಇಂದ ಹೇಳಿ. ಗ್ರೇಟ್ಲಿ. ಬಾಯ್ಸ್ ಜಿ ಇಂದ ಹೇಳಿ. ವೀರೇಶ್ವರ ಜಿ ಇಂದ. ಈಗ ನೀವು ಯಾರ್ದಾದ್ರ ಯಾರಾದ್ರೂ ನಿಮ್ಮ ಮನೆಗೆ ಬಂದ್ರೆ ನೀವು ಅವರಿಗೆ ಯಾವ ಥರ ಕರೆದು ಕುಂದಿರ್ಸ್ತೀರಿ ಮನ್ಯಾಗ? ನೋಮ ಯಾವ ಥರ ಅವರಿಗೆ ಒಂದು ಆತಿಥ್ಯದ ಭಾವನೆಯಿಂದ ಕರಿತೀರ? ಅಲ್ಲ, ಜನರಸ್ಲಿ. GENOROUSLY. generously. Javed, I'm in the class, man. Generously. Generously. Next one.
ಹೆಚ್ಚಿಂದ ಆನೆಸ್ಟ್ಲಿ, ವೆರಿ ಗುಡ್. ಹಾರ್ಟ್ಲಿ ಅನ್ನಕತ್ತಾರ ಬಾಯ್ಸ್. ಯಾರಿಗೂ ಮನಸ್ಸು ಕೊಡಕ್ ಹೋಗ್ಬಿಡ್ರಿ. ಜಾಬ್ ಸಿಗೋವರೆಗೂ ದೂರ ಇರಬೇಕು. ಹೆಣ್ಮಕ್ಳಿಂದ ದೂರ ಇರಬೇಕು, ಮೊಬೈಲಿಂದ ದೂರ ಇರಬೇಕು, ಇವೆಲ್ಲ ಇದರಿಂದ ದೂರ. ಅಂಟಿಲ್ ಯು ಗೆಟ್ ದ ಜಾಬ್. ಓಕೆ, ಸೋಷಿಯಲ್ ಮೀಡಿಯಾದಿಂದ ದೂರ ಇರಿ. ಬಹಳ ತಿರುಗಿಸ್ತದ. ಅದಕ್ಕೆ ಫ್ಲೈಟ್ ಮೋಡ್ನಾಗ ಇಟ್ಟಿರ್ತೀನಿ ನಾ, ಮರ್ತು ಬಿಟ್ಟೆ ಅದು. ನೆಕ್ಸ್ಟ್ ಹೇಳಿ ಯಾವ್ದು? ಹೆಚ್ಚಾದ್ಮ್ಯಾಗ ಐಯಿಂದ ಹೇಳಿ. ಉದ್ದೇಶಪೂರ್ವಕವಾಗಿ, ಇಂಟೆನ್ಷನಲಿ. ಇಂಟೆನ್ಷನಲಿ. ಆಮ್ಯಾಗ ಹೇಳ್ರಿ, ನೆಕ್ಸ್ಟ್ ಹೇಳಿ. ತಕ್ಷಣ, ಇಮಿಡಿಯೇಟ್ಲಿ. ಇಮಿಡಿಯೇಟ್ಲಿ. ಆಮೇಲೆ ಐ ಆದ್ಮ್ಯಾಗ ಜೆ ಇಂದ ಹೇಳಿ. ಓಕೆ, ಜೆಲಸ್ಲಿ, ಜಾಯ್ಫುಲಿ, ಜೆಲಸ್ಲಿ, ಜೆಲಸ್ಲಿ, ಜಾಯ್ಫುಲಿ. ಆಮ್ಯಾಗ ಕೆ ಇಂದ ಕೈಂಡ್ಲಿ. ಗೊತ್ತಿದ್ದು ಗೊತ್ತಿದ್ದು. ಕೆಲವರು ಗೊತ್ತಿದ್ದು ಗೊತ್ತಿದ್ದು ಕೇಳ್ತಾರೆ. ನಿಮ್ಮ ಹೆಸರು ಏನು ಪ್ರಿಯಾ ಅಂತಾರೆ. ಪ್ರಿಯಾ ಅಂತ ಗೊತ್ತಿರ್ತದೆ, ಮತ್ತೆ ಕೇಳೋದು ನಿಮ್ಮ ಹೆಸರು ಏನು ಪ್ರಿಯಾ ಅಂತೇಳಿ. ಅದಕ್ಕೇನಂತಾರೆ? ನೋಯಿಂಗ್ಲಿ. ನೋಯಿಂಗ್ಲಿ. ಎಲ್ಲಿಂದ ಹೇಳಿ. ಲವ್ಲಿ. LOVINGLY. ಲವಿಂಗ್ಲಿ. ಲವಿಂಗ್ಲಿ. ಲವ್ಲಿ ಅನ್ನೋದು ಅಡ್ಜೆಕ್ಟಿವ್ ಆಗ್ಬಿಡುತ್ತೆ. ಲವಿಂಗ್ಲಿ ಅಡ್ವರ್ಬ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಲವ್ಲಿ ಏನಾಗುತ್ತೆ? ಅಡ್ಜೆಕ್ಟಿವ್ ಆಗುತ್ತೆ. ಲವಿಂಗ್ಲಿ ಏನಾಗುತ್ತೆ? ಅಡ್ವರ್ಬ್ ಆಗುತ್ತೆ. ಎಲ್ಲಿಂದ ಇನ್ನೊಂದು ಹೇಳ್ರಮ್ಮ. ಅಡ್ವರ್ಬ್ ಆಫ್ ಮ್ಯಾನರೇ ಹೇಳಿ. ಎಲ್ಲಿಂದನೇ ಬರ್ಬೇಕದು. ಸಡ್ಲವಾಗಿ. ಲೂಸ್ಲಿ. ಲೂಸ್ಲಿ, ಸಡ್ಲವಾಗಿ. ಎಲ್ಲಾಯ್ತಾ? ಎಂ ಇಂದ ಹೇಳ್ರಿ ಎರಡು. ಮ್ಯಾನರ್, ಅಡ್ವರ್ಬ್ ಆಫ್ ಮ್ಯಾನರ್. ಮೆಂಟಲಿ ಬರೀರಿ, ಕರೆಕ್ಟ್ ಇಟ್. ಮೆಂಟಲಿ. ಆಮ್ಯಾಗ ಇನ್ನೊಂದು ಹೇಳಿ. ನೈತಿಕವಾಗಿ ಮಾತಾಡೋದು. ಮಾರಲಿ. ಎನ್ನಿಂದ ಹೇಳಿ. ಎನ್ನಿಂದ. ನೆಗ್ಲಿಜೆಂಟ್ಲಿ. 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 NEGLIGENTLY. ತುಂಬಾ ಕ್ಲೀನ್ ಆಗಿ. ನೀಟ್ಲಿ. ಓ ಇಂದ ಹೇಳಿ. ಓ ಇಂದ ಮನಸ್ನಾಗ ಏನು ಇಟ್ಟಿಕೊಳ್ಳದೆ ಮಾತಾಡೋದು. ಓಪನ್ಲಿ. ಓಪನ್ಲಿ. ಬರೆಯದೆ, ಬರೀ ಹೇಳೋದು. ಓರಲಿ. ಪಿ ಇಂದ ಒಂದು ಎರಡು ಹೇಳಿ.
ವಿನಮ್ರವಾಗಿ, ಪೊಲೈಟ್ಲಿ, ಪೊಲೈಟ್ಲಿ, ಉದ್ದೇಶಪೂರ್ವಕವಾಗಿ, ಪರ್ಪಸ್ಫುಲಿ, 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 ಉದ್ದೇಶಪೂರ್ವಕವಾಗಿ. ಕ್ಯೂ ಇಂದ ಹೇಳಿ. ಕ್ವೈಟ್ಲಿ, ಕ್ವೈಟ್ಲಿ. ಇನ್ನೊಂದು ಹೇಳಿ ಕ್ಯೂ ಇಂದ. ಕ್ಯೂರಿಯಸ್ಲಿ ಸಿ ಇಂದ ಬರ್ತದೆ. ಕ್ಯೂ ಇಂದ ಬೇಕು ನನಗೆ. ಕ್ವಿಟ್ ಇದಾಗ್ತದೆ, ಬಿಡೋದು ವರ್ಬ್ ಆಗ್ತದೆ. ಬಹಳನೇ ವಿಚಿತ್ರವಾಗಿ ನೋಡೋದಕ್ಕೆ ಏನಂತಾರೆ? QUEERLY, ಕ್ಯೂರ್ಲಿ ಅಂತ ಕರೀತಾರೆ. ಕ್ಯೂರ್ಲಿ ಅಂದ್ರೆ ಏನ್ಪಾ ಇದು ಅಂತ ಹೇಳಿ ನೋಡೋದು, ವಿಚಿತ್ರವಾಗಿ ನೋಡೋದು, ಕ್ಯೂರ್ಲಿ. 6ರಿಂದ 2 ಹೇಳಿ. ಗೌರವ ಪೂರ್ವಕವಾಗಿ, ರೆಸ್ಪೆಕ್ಟ್ಫುಲಿ, ರೆಸ್ಪೆಕ್ಟ್ಫುಲಿ. ಆಮೇಲೆ ಇನ್ನೊಂದು ಹೇಳಿ 6ರಿಂದ. ಒಂದು ರೆಸ್ಪೆಕ್ಟ್ಫುಲಿ ಆಯ್ತು, ಇನ್ನೊಂದು ಸಮಾಧಾನ ಆಗುವಂಥದಕ್ಕೆ ಏನಂತೀರ ನೀವು? ರೀಸನೇಬಲಿ, ರೀಸನೇಬಲಿ, ರೀಸನೇಬಲಿ. ಎಸ್ ಇಂದ ಹೇಳಿ 2. SERIOUSLY, seriously. Satisfactorily, satisfactorily, satisfactorily. T ಇಂದ ಹೇಳಿ. Truly, truly. Terribly, terribly. TERRIBILLY, terribly. ಆಮೇಲೆ ಇದು ಬೇರೆ, ಟೋಟಲಿ. ಇದು ಡಿಗ್ರಿ ಆಗ್ಬಿಡುತ್ತದೆ. ಟೆರಿಬಲಿ ಬೇರೆ. ಯು ಇಂದ ಹೇಳಿ. ತುಂಬಾನೇ, ಅಟರ್ಲಿ, ಅಟರ್ಲಿ. ಯುಕ್ಸೋರಿಯಸ್ಲಿ, ಯುಕ್ಸೋರಿಯಸ್ಲಿ, ಯುಕ್ಸೋರಿಯಸ್ಲಿ ಅಂದ್ರೆ ತುಂಬಾನೇ ಅಟ್ಯಾಚ್ಮೆಂಟ್ ಇಂದ, ಬಹಳನೇ ಪ್ರೀತಿಯಿಂದ. ಆಯ್ತಾ? ಬರ್ಕೊಂಡ್ರ? ಇವುಗಳ ಬಗ್ಗೆ ಸೆಂಟೆನ್ಸ್ ಮಾಡ್ಬೇಕು ನಾವು, ನೆನ್ಪಿಟ್ಕೊಳ್ಳೋದಕ್ಕೆ. ಮುಂದಿನ ಸೆಷನ್ ಅಲ್ಲಿ ನಾನು ಹೇಳ್ತೇನೆ.